ಬಿಡಿಎ ಜಾಗಗಳನ್ನು ಒತ್ತುವರಿ ಮಾಡಿಕೊಂಡಂತ ಭೂಗಳ್ಳರಿಗೆ ಇವತ್ತು ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಬಿಡಿಎ ಪೊಲೀಸರು ಮಾಡ್ತಾ ಇದ್ದಾರೆ. ಈಗಾಗಲೇ ತೆರವು ಕಾರ್ಯಾಚರಣೆ ನಡೆತಾ ಇದೆ. ಸರ್ಎಂ ವಿಶ್ವೇಶ್ವರ ಲೇಔಟ್ನಲ್ಲಿ ಈ ಒಂದು ತೆರವು ಕಾರ್ಯಾಚರಣೆ ಮಾಡ್ತಾ ಇರೋದು ಸುಮಾರು 500 ಕೋಟಿಗೂ ಹೆಚ್ಚು ಬೆಲೆ ಬಾಳುವಂಥ ಜಾಗಗಳಲ್ಲಿ ಕಬಳಿಸಿ ಅದನ್ನು ಬಾಡಿಗೆಗೆ ಕೆಲವು ಭೂಗಳ್ಳರು ಬಿಟ್ಟಿದ್ರು. ಇಲ್ಲಿ ಪ್ರಭಾವಿ ವ್ಯಕ್ತಿಗಳು ಅನ್ಸ್ಕೊಂಡಂಥ ಕೆಲವೊಂದು ಸ್ಥಳೀಯ ಬಿಡಿಎ ಬ್ರೋಕರ್ಗಳು, ಕೆಲವೊಂದು ಸ್ಥಳೀಯ ರಾಜಕಾರಣಿಗಳು ಸೇರಿಕೊಂಡು ಬಿಡಿಎ ಜಾಗಗಳನ್ನು ಕಬಳಿಸಿ ಅದನ್ನು ಬಾಡಿಗೆಗೆ ನೀಡುವಂಥವನ್ನ ಕೆಲಸ ಮಾಡಿದ್ರು. ಸುಮಾರು ದಿನಗಳಿಂದ ಈ ಒಂದು ಬಾಡಿಗೆಗಳನ್ನು ನೀಡುತ್ತಾ ಲಕ್ಷಾಂತರ ರೂಪಾಯಿ ಪ್ರತಿ ತಿಂಗಳು ಬಾಡಿಗೆಯನ್ನು ಪಡಿತಾ ಇದ್ರು. ಆದರೆ ಇವೆಲ್ಲವೂ ಬಿಡಿಎ ಸೊತ್ತು ಅಂತ ಈಗಾಗಲೇ ರಿಪೋರ್ಟ್ ಬಂದಿರ್ಕೊಂಡು ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಈಗಾಗಲೇ ಬಿಡಿಎ ಪೊಲೀಸರು ಮಾಡ್ತಾ ಇದ್ದಾರೆ. ಬಿಡಿಎ ಆಯುಕ್ತರಾದ ಜೈರಾಮ್ ಅವರ ಸೂಚನೆ ಮೇರೆಗೆ ಇವತ್ತು ಬಂದು ಬೆಳಗ್ಗೆಯಿಂದ ಕೂಡ ಈ ಒಂದು ತೆರವು ಕಾರ್ಯಾಚರಣೆ ಮಾಡ್ತಾ ಇರೋದು. ಪ್ರಮುಖವಾಗಿ ಬಿಡಿಎ ಎಸ್ಪಿ ನಂಜುಂಡೇಗೌಡರು, ಡಿವೈಎಸ್ಪಿಗಳಾದ ಮಲ್ಲೇಶ್ ಮತ್ತು UD ಕೃಷ್ಣಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ತೆರವು ಕಾರ್ಯಾಚರಣೆ ನಡೆತಾ ಇದೆ. ವಿಶ್ವೇಶ್ವರ ಲೇಔಟ್ನಲ್ಲಿ ಬಹುತೇಕ ಒತ್ತುವರಿಯಾಗಿದೆ. ಬಿಡಿಎ ಜಾಗಗಳನ್ನ ಕಬಳಿಸಿ ಕೋಟ್ಯಾಂತರ ಮೌಲ್ಯದನ್ನು ಅನುಭವಿಸ್ತಾ ಬಂದಿದ್ರು. ಅಂಥವ್ರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಕಾರ್ಯಾಚರಣೆ ಕೇವಲ ವಿಶ್ವೇಶ್ವರ ಲೇಔಟ್ ಒಂದರಲ್ಲ, ಸಾಕಷ್ಟು ಭಾಗಗಳಲ್ಲಿ ಬಿಡಿಎದವರು ಮಾಡಬೇಕಾಗುತ್ತೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಬಿಡಿಎ ಜಾಗಗಳನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಈ ಮೇರೆಗೆ DCM DK ಶಿವಕುಮಾರ್ ಕೂಡ ಇವತ್ತು ಸಭೆ ಕರೆದಿದ್ದಾರೆ. ಮುಂದಿನ ತೀರ್ಮಾನಗಳು ಏನೆಲ್ಲ ಆಗುತ್ತೆ ಅನ್ನೋದು ಕೂಡ ನೋಡಬೇಕು. 4 JCBಗಳನ್ನು ಕರೆಸಿ ಬೆಳಗ್ಗೆಯಿಂದಲೂ ಕೂಡ ಸುಮಾರು 4 ಕಿಲೋಮೀಟರ್ ದೂರದಷ್ಟು ಎಲ್ಲೆಲ್ಲಿ ಒತ್ತುವರಿ ಆಗುತ್ತೋ ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು. ಬಿಡಿಎ ಜಾಗಗಳನ್ನು ಒತ್ತುವರಿ ಮಾಡಿಕೊಂಡಂಥ ಭೂಗಳ್ಳರಿಗೆ ಇವತ್ತು ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಬಿಡಿಎ ಪೊಲೀಸರು ಮಾಡ್ತಾ ಇದ್ದಾರೆ. ಈಗಾಗಲೇ ತೆರವು ಕಾರ್ಯಾಚರಣೆ ನಡೆತಾ ಇದೆ. ಸರ್ಎಂ ವಿಶ್ವೇಶ್ವರ ಲೇಔಟ್ನಲ್ಲಿ ಈ ಒಂದು ತೆರವು ಕಾರ್ಯಾಚರಣೆ ಮಾಡ್ತಾ ಇರೋದು ಸುಮಾರು 500 ಕೋಟಿಗೂ ಹೆಚ್ಚು ಬೆಲೆ ಬಾಳುವಂಥ ಜಾಗಗಳಲ್ಲಿ ಕಬಳಿಸಿ ಅದನ್ನು ಬಾಡಿಗೆಗೆ ಕೆಲವು ಭೂಗಳ್ಳರು ಬಿಟ್ಟಿದ್ರು. ಇಲ್ಲಿ ಪ್ರಭಾವಿ ವ್ಯಕ್ತಿಗಳು ಅನ್ಸ್ಕೊಂಡಂಥ ಕೆಲವೊಂದು ಸ್ಥಳೀಯ ಬಿಡಿಎ ಬ್ರೋಕರ್ಗಳು, ಕೆಲವೊಂದು ಸ್ಥಳೀಯ ರಾಜಕಾರಣಿಗಳು ಸೇರಿಕೊಂಡು ಬಿಡಿಎ ಜಾಗಗಳನ್ನು ಕಬಳಿಸಿ ಅದನ್ನು ಬಾಡಿಗೆಗೆ ನೀಡುವಂಥವನ್ನ ಕೆಲಸ ಮಾಡಿದ್ರು. ಸುಮಾರು ದಿನಗಳಿಂದ ಈ ಒಂದು ಬಾಡಿಗೆಗಳನ್ನು ನೀಡುತ್ತಾ ಲಕ್ಷಾಂತರ ರೂಪಾಯಿ ಪ್ರತಿ ತಿಂಗಳು ಬಾಡಿಗೆಯನ್ನು ಪಡಿತಾ ಇದ್ರು. ಆದರೆ ಇವೆಲ್ಲವೂ ಬಿಡಿಎ ಸೊತ್ತು ಅಂತ ಈಗಾಗಲೇ ರಿಪೋರ್ಟ್ ಬಂದಿರ್ಕೊಂಡು ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಈಗಾಗಲೇ ಬಿಡಿಎ ಪೊಲೀಸರು ಮಾಡ್ತಾ ಇದ್ದಾರೆ. ಬಿಡಿಎ ಆಯುಕ್ತರಾದ ಜೈರಾಮ್ ಅವರ ಸೂಚನೆ ಮೇರೆಗೆ ಇವತ್ತು ಬಂದು ಬೆಳಗ್ಗೆಯಿಂದ ಕೂಡ ಈ ಒಂದು ತೆರವು ಕಾರ್ಯಾಚರಣೆ ಮಾಡ್ತಾ ಇರೋದು. ಪ್ರಮುಖವಾಗಿ ಬಿಡಿಎ ಎಸ್ಪಿ ನಂಜುಂಡೇಗೌಡರು, ಡಿವೈಎಸ್ಪಿಗಳಾದ ಮಲ್ಲೇಶ್ ಮತ್ತು UD ಕೃಷ್ಣಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ತೆರವು ಕಾರ್ಯಾಚರಣೆ ನಡೆತಾ ಇದೆ. ವಿಶ್ವೇಶ್ವರ ಲೇಔಟ್ನಲ್ಲಿ ಬಹುತೇಕ ಒತ್ತುವರಿಯಾಗಿದೆ. ಬಿಡಿಎ ಜಾಗಗಳನ್ನ ಕಬಳಿಸಿ ಕೋಟ್ಯಾಂತರ ಮೌಲ್ಯದನ್ನು ಅನುಭವಿಸ್ತಾ ಬಂದಿದ್ರು. ಅಂಥವ್ರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಕಾರ್ಯಾಚರಣೆ ಕೇವಲ ವಿಶ್ವೇಶ್ವರ ಲೇಔಟ್ ಒಂದರಲ್ಲ, ಸಾಕಷ್ಟು ಭಾಗಗಳಲ್ಲಿ ಬಿಡಿಎದವರು ಮಾಡಬೇಕಾಗುತ್ತೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಬಿಡಿಎ ಜಾಗಗಳನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಈ ಮೇರೆಗೆ DCM DK ಶಿವಕುಮಾರ್ ಕೂಡ ಇವತ್ತು ಸಭೆ ಕರೆದಿದ್ದಾರೆ. ಮುಂದಿನ ತೀರ್ಮಾನಗಳು ಏನೆಲ್ಲ ಆಗುತ್ತೆ ಅನ್ನೋದು ಕೂಡ ನೋಡಬೇಕು. 4 JCBಗಳನ್ನು ಕರೆಸಿ ಬೆಳಗ್ಗೆಯಿಂದಲೂ ಕೂಡ ಸುಮಾರು 4 ಕಿಲೋಮೀಟರ್ ದೂರದಷ್ಟು ಎಲ್ಲೆಲ್ಲಿ ಒತ್ತುವರಿ ಆಗುತ್ತೋ ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.